ವಿನಾಯಕ, ಇವತ್ತು ಒಳ್ಳೆ ವ್ಯಾಪಾರ ಆಗಿ ಲಾಭ ಬರೋ ಹಾಗೆ ಮಾಡಪ್ಪ. ಏನು ಬೇಕು? ನೀವು ಕೊಡೋದಾದ್ರೆ ಟೀ ಸಾಕು. ತ್ರಿಪುರ, ಒಂದು ಟೀ ಅಂತೆ ಕೊಡಮ್ಮ. ಟೊಮೊಟೊ ಫ್ರೆಶ್ಶಾ? ಲೇ ರೇವಂತ, ಕನ್ಸ್ಕೊಂಡಿದ್ದು ಸಾಕು, ನಿನ್ನ ಸ್ಟಾಪ್ ಬಂತು, ಎದ್ದೇಳು. ಏನ್ ರೇವಂತು, ಈಗ ಬಂದ್ಯಾ? ಇಲ್ಲ, ನೆನ್ನೆನೆ ಬಂದಿದ್ದೆ. ಹುಡ್ಕೊಂಡು ಹೋಗಿದ್ದೆ. ಬಟ್ರೆ ನಾವು ನಿನ್ನ ವಯಸ್ಸಿನಲ್ಲಿ ರಾತ್ರಿ ಹೊತ್ತು ಕಳ್ಕೊಂಡಿದ್ದೇ ಇಲ್ಲ. ಇನ್ನು ಬೇರೆಯವ್ರು ಕಳ್ಕೊಂಡಿದ್ರೆ ಹುಡುಕೊಟ್ಟಿದೀವಿ. ಈಗಿನ ಕಾಲದ ಹುಡುಗರು ರಾತ್ರಿ ಹೊತ್ತು ಕಳ್ಕೊಳ್ಳೋದೇ ಜಾಸ್ತಿ. ನೀವೇನಂತೀರಾ? ಹೇಳೋ. ಎಲ್ಲೋ ಇದೆಯಾ ಡಬ್ಬ ನನ್ನ ಮಗನೇ? ಇಲ್ಲೇ ಇದೀನಿ ಕಣೋ, ಒಂದ್ 2 ನಿಮಿಷ ಬರ್ತಾ ಇದೀನಿ, ತಡಿಲೆ. ಬಂದ್ ಸಾಯೋ ಇಲ್ಲಿ. ಆಯ್ತು, ಬಂದೆ. ತಗೊಳ್ಳಿ. ಬಟ್ರೆ, ಕುಟ್ಟಿ ಟೀ ಮುಂದೆ ಬೆಂಗಳೂರು ಸಪ್ಪೆ. ನೀನು ಬಿಡ. ಹೌದು, ಬೆಂಗಳೂರಲ್ಲಿ ಏನ್ ಮಾಡ್ತಾ ಇದೀಯಾ? ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅರ್ಜೆಂಟಾಗಿ ಏನೇನೋ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಬರೀ ಯೋಚನೆ ಮಾಡೋದಿಕ್ಕೆ ಬೆಂಗಳೂರಿಗೆ ಹೋಗಿದ್ಯಾ? ಎಂತ ಹುಡುಗರನ್ನ ತಯಾರು ಮಾಡ್ಬಿಟ್ಟಿಯಪ್ಪ ದೇವ್ರೆ. ಬಟ್ರೆ, ನೀವು ನಮ್ಮ ಅಪ್ಪನ ತರಾನೇ. ನೀವು ಬದಲಾಗಲ್ಲ. ನಾವು ಬದಲಾಗೋದು ಬೇಡ, ಆಮೇಲೆ ಬೇಜಾರಾಗೋದು ಬೇಡ. ಬೇಕಿದ್ರೆ ಇವನು ಬದಲಾಯಿಸು. ಬಟ್ರೆ, ನಾವ್ ಯಾವಾಗೋ ಬದಲಾಗಿದ್ದೀವಿ. ಈಗ ಉದ್ಧಾರ ಆಗ್ಬೇಕಷ್ಟೇ. ವೇಟಿಂಗ್ ಮಾಡ್ತಾ ಇದೀವಿ. ಫಸ್ಟ್ ಒಂದು ಟೀ ಕೊಡಿ. ಟೀ ಕೊಡಮ್ಮ. ತಗೊಳ್ಳ. ಬಟ್ರೆ, ಇದೊಂದು ಚಟ ಬಿಡಿ. ಮೊದಲು ನನ್ನ 200 ರೂಪಾಯಿ ಬ್ಯಾಲೆನ್ಸ್ ಕೊಡು. ಅವೆಲ್ಲ ಕೊಡೋಣ. ಲೇ, 200 ರೂಪಾಯಿ ಕೊಡೋ. ಏನು? ನನ್ನ ಪರ್ಸು ಕಣೋ. 10,000 ಆಯ್ತು ಕಣೋ ಅದರಲ್ಲಿ. ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ವೋಟರ್ ID ಎಲ್ಲ ಅದರಲ್ಲೇ ಇತ್ತು. ಎಲ್ಲಿ ಬಿತ್ತೋ ಏನೋ. ಛೇ, ಹೋಗ್ಲಿ ಬಿಡು. ಲೋ, 1 ವರ್ಷ ಬದುಕ್ತಾ ಇದ್ವಲ್ಲೋ. ನಾನು ಯಾವಾಗ ದುಡ್ಡು ಕೇಳ್ತೀನೋ ಆಗ್ಲೇ ಪರ್ಸ್ ಕಳೆದಿರುತ್ತೆ. ತ್ರಿಪುರ, ಇದನ್ನು ಹಳೆ ಲೆಕ್ಕಕ್ಕೆ ಬರ್ದಿಡಮ್ಮ. ಹೇಯ್, ನನ್ನ ಪರ್ಸ್ ಕಳ್ಕೊಂಡಿರೋದಕ್ಕೂ ಎಷ್ಟು ಜನ ಲೈಕ್ ಮಾಡಿದಾರೆ ನೋಡೋ. ಏನು ವಟ ಅನ್ನೋ ಬಾಯ್ ಸೈಲೆಂಟ್ ಆಗ್ಬಿಟ್ಟಿದೆ. ಏನಿಲ್ಲ. ಹೇಯ್, ಅಪ್ಲೋಡ್ ಮಾಡಿ 10 ನಿಮಿಷನೂ ಆಗಿಲ್ಲ, ಆಗ್ಲೇ 90 ಲೈಕ್ ಬಂದ್ಬಿಟ್ಟಿದೆ. ಥೂ, ನಿನ್ ಮುಖ ನೋಡಕ್ಕಾಗ್ತಿಲ್ಲ. ಅದೇನಾಯ್ತು ಬೊಗಳೋ? ಇನ್ಮೇಲೆ ಈ ಹುಡುಗಿರ್ ಸಾವಸಾನೆ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಯಾಕೋ, ಶಾಂತಿ ನೀರ್ ಹಿಡಿಯಕ್ ಬರ್ತಿಲ್ವಾ? ಅದಲ್ಲ ಕಣೋ, ಸೌಮ್ಯ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲು ಕಣೋ. ಯಾಕೆ? 1 ತಿಂಗಳಿಂದ ಅವಳು ಹಿಂದೆ ಬಿದ್ದು ಕಾಳು ಹಾಕಿ ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂದೆ ಅಷ್ಟೇ. ಅಷ್ಟಕ್ಕೆ ಮನೆ ಹೋಗಿ ನೇಣಾಕೊಳ್ಳೋದ. ಓ, ಆಮೇಲೇನು? ಅವ್ರ ಮನೆಯವರು ಸರಿಯಾದ ಟೈಮಿಗೆ ಬಂದು ಅವಳನ್ನ ಬಚಾವ್ ಮಾಡಿದ್ದಕ್ಕೆ ನಾನು ಬಚಾವ್. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಏನು ಏನಪ್ಪ. ಛೇ,
ಹುಡುಗಿರನ್ನ ಪ್ರೀತಿಸ್ಬೇಕು, ಹೆದರಿಸ್ಬಾರ್ದು. ಆ ಹುಡುಗಿ ಸೂಸೈಡ್ ರೇಂಜ್ಗೆ ಹೋಗಿದ್ದಾಳೆ ಅಂದರೆ ಕಷ್ಟ ಇದೆ ನಿನ್ನ ಜೀವನ ಈ ಊರಲ್ಲಿ. ಆ ಸರಿ, ಮಧ್ಯಾಹ್ನಕ್ಕೆ ಮಧುನ ರೆಡಿ ಮಾಡ್ತೀನಿ, ಬಂದ್ಬಿಡು. ಯಾವ ಮಧು? ಲವ್ ದಡ್ಡ, ಮಧು ಅಂದರೆ ಎಣ್ಣೆ ಕಣ. ಹಂಗೇಳು. ನನಗೆ ಗೊತ್ತಿಲ್ಲದೆ ಅದ್ಯಾವ ಮಧು ಅನ್ನೋ ಫಿಗರ್ ಈ ಊರಿಗೆ ಬಂತಪ್ಪ ಅಂತ ಶಾಕ್ ಆದೆ. ಅಲ್ಲಿ ನಿಮ್ಮ ತಾತ ಸನ್ಮಾನ್ಯ ಶ್ರೀ ಹಂಚಿನ ಮನೆ ನೀಲ್ಕಂಠವ್ರು ಕೂತಿದ್ದಾರೆ. ನಾನು ಬರಲ್ಲ, ನೀನು ಹೋಗು. ಹಾಂ ಸರಿ, ಬರಲಾ? ಬಾಯ್. ಆ ಬೇವರ್ಸಿ ಈ ಬೇವರ್ಸಿನ ರೋಡಲ್ಲೇ ಬಿಟ್ಬಿಟ್ಟು ಹೋಗೋನ್ ನೋಡು. ಅಯ್ಯ, ಅವನೇನಾನ ಒಳಗೆ ಬಂದ್ರೆ ಅವನ್ ಮಾಡ್ರ ಅಲ್ಕ ಕೆಲ್ಸಕ್ಕೆ ಉಗಿತೀವಿ ಅಂತ ಹಂಗೆ ಹೋಗೋನ್ ನೋಡು. ಇವನಿಗೆ ನಾನು ಹೇಳಿದ್ರೆ ಕೇಳ್ತಾನ? ನೋಡಪ್ಪ, ಹುಟ್ಟಿಸ್ತವನೆ, ನೀನೇ ಅವನ್ನ ಕೇಳಪ್ಪ. ಏಯ್ ಬಾರ ಇಲ್ಲಿ. ಬಸ್ ಇಳಿದ ತಕ್ಷಣ ಮನೆಗೆ ಬರೋಕೆ ಆಗೋದಿಲ್ವಾ ನಿನಗೆ? ಬೆಳಿಗ್ಗೆನೆ ಅಲಿಯುವಂಥದ್ದು ಏನಿರುತ್ತೆ ನಿನಗೆ? ಬಸ್ ಲೇಟ್ ಆಯಿತು, ನಾನೇನು ಮಾಡಲಿ? ಆಹಾ, ಜಾರಕ್ಕೆ ಉತ್ತರ ಮಾತ್ರ ರೆಡಿಯಾಗಿರುತ್ತೆ ನಿನ್ನ ಹತ್ರ. ಓದ್ ಮುಗೀತು, ಎಲ್ಲಾದರೂ ಒಂದು ಕಡೆ ಮರ್ಯಾದೆಗೆ ಕೆಲಸ ಮಾಡಬೇಕು ಅಂತ ಗೊತ್ತಾಗಲ್ವಾ? ಏನೋ ಸಾಧಿಸ್ತೀನಿ ಅಂತ ಬೆಂಗಳೂರಿಗೆ ಹೋದೆ, ಏನು ಮಾಡಿದೆ? ಗೊಬ್ಬರಕ್ಕೆ ಅಂತ ಇಟ್ಟು ದುಡ್ಡು ತಗೊಂಡೋಗಿ ಮೋಜು ಮಾಡ್ಕೊಂಡು ಅಲ್ದಿದ್ದೆ ಬಂತು ಅಷ್ಟೇ. ಒಂದು ಹೇಳ್ತೀನಿ ಕೇಳು, ನಮ್ಮ ಸಾಹೇಬ್ರ ಕೈ ಕೆಳಗೆ ಕೆಲಸ ಮಾಡು, ಏನಾದರೂ ಸರಿ. ಅಪ್ಪ, ಬೆಂಗಳೂರಲ್ಲಿ ಕೆಲಸ ಸಿಗೋದಷ್ಟು ಈಸಿನಾ? ಕಾಯ್ಬೇಕು. ಅಯ್ಯ, ಶುರುವಾಯ್ತು ಅಪ್ಪ ಮಗನ ಗಲಾಟೆ, ಊರೆಲ್ಲ ಕೇಳತ್ತಾರ. ಅಪ್ಪ, ನೀ ಸ್ವಲ್ಪ ತಪ್ಪಿಗಿರ್ತೀಯಾ? ಎಲ್ಲದಕ್ಕೂ ಮೂಗು ತೋರಿಸೋದು. ನಮ್ಮ ಮಾತು ಬರೀ ಊರಿಗೆ ಕೇಳುತ್ತೆ, ನೀನಾಡೋ ಮಾತು ಇಡೀ ತಾಲೂಕು ಕೇಳುತ್ತೆ. ಹೌದು ಹೌದು. ಹೋಗೋ, ಸ್ನಾನ ಮಾಡಿ ರೆಡಿಯಾಗು, ಸಾಹೇಬ್ರ ಮನೆಗೆ ಹೋಗ್ಬೇಕು. ಅಮ್ಮ, ಅಮ್ಮ, ಅಮ್ಮ. ಅಡಿಗೆ ಮನೇಲಿ ಇದೀನಿ, ಯಾಕೆ ಇರ್ಸ್ತಾ ಇದೀಯಾ? ಅಮ್ಮ, ಗೆಜ್ಜೆ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಪಕ್ಕದ ಮನೆ ಯಾರ ಹುಡುಗಿ ಬಂದಿಯಾಳ? ಆಹಾಹಾಹಾಹಾ, ಇಂಥದೆಲ್ಲ ಚೆನ್ನಾಗಿ ಕೇಳಿಸತ್ತೆ. ಊರಿಂದ ನಿಶಾ ಬಂದಿದ್ದಾಳೆ. ನಿಶಾ? ಓ, ಅದೇ ನಿಮ್ಮತ್ತೆ ಕಮಲಮ್ಮನ ಮಗಳು. ಸುಮ್ನಿರೋ ಕತ್ತೆ, ನಿಮ್ಮ ಅತ್ತೆ ಕಿವಿಗೆ ಬಿದ್ರೆ ನಾನು ಸತ್ತೆ. ಹೋಗಿ ಸ್ನಾನ ಮಾಡ್ಕೊಂಬ, ಬಿಸಿ ಬಿಸಿ ದೋಸೆ ಹಾಕ್ಕೊಡ್ತೀನಿ. ಹೋಗೋ. ಹೋಗು ಬಾವಾ, ನೋಡ್ಕೊಂಡ್ ಬರಕ್ಕಾಗಲ್ವಾ? ನೀನ್ ಒಳಗಡೆ ಇರೋದ್ ನನ್ಗೇನೆ ಗೊತ್ತು. ಛೀ, ಹೋಗ್ ಬಾವಾ. ಏನಪ್ಪ, ನಿಶಾನ್ ನೋಡ್ತಾ ಇದ್ದಂಗೆ ನಶೆ ಇರ್ತಾ ಇದೆಯಲ್ಲಪ್ಪ. ಏನೋ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಇವಳು ಚೆನ್ನಾಗೇ ರೆಡಿ ಆಗಿದ್ದಾಳೆ. ಇವಳು ನಮ್ ಕಮಲತ್ತೆ ಮಗಳ. ಇರ್ಲಿ ಇರ್ಲಿ.